ಲ್ಯಾಂಡ್ ಆಗಿದೆ. ಕೆಂಪೇಗೌಡ ವಿಮಾನ ನಿಲ್ದಾಣಕ್ಕೆ ಫ್ಲೈಟ್ ಲ್ಯಾಂಡಿಂಗ್ ಆಗಿದೆ ಅನ್ನುವಂಥದ್ದು ಗೊತ್ತಾಗ್ತಾ ಇದೆ. ರನ್ವೇಗೆ ಆ ವಿಮಾನ ಈಗ ಬಂದು ಇಳಿತಾ ಇದೆ. ಮ್ಯೂನಿಕ್ನಿಂದ ಆಗಮಿಸಿದ್ದಾರೆ ಸಂಸದ ಪ್ರಜ್ವಲ್ ರೇವಣ್ಣ. ಲುಫ್ತಾನ್ಸಾ ವಿಮಾನದಲ್ಲಿ ಪ್ರಜ್ವಲ್ ರೇವಣ್ಣ ಆಗಮನ ಆಗಿದೆ. ಏರ್ಪೋರ್ಟ್ಗೆ ಸಂಸದ ಪ್ರಜ್ವಲ್ ರೇವಣ್ಣ ಬಂದು ಇಳಿತಾ ಇದ್ದಾರೆ ಅಂತ ಅಂದ್ರೆ ಆ ವಿಮಾನ ರನ್ವೇಗೆ ಈಗ ಬಂದಿದೆ. 34 ದಿನಗಳ ಬಳಿಕ ಪ್ರಜ್ವಲ್ ರೇವಣ್ಣ ಕರ್ನಾಟಕಕ್ಕೆ ಬಂದಿರುವಂಥದ್ದು. ಸತತ 9 ಗಂಟೆಗಳ ಜರ್ನಿ ಮ್ಯೂನಿಕ್ನಿಂದ ಬೆಂಗಳೂರಿಗೆ ಪ್ರಜ್ವಲ್ ಇರುವಂತ ವಿಮಾನ ಬೆಂಗಳೂರಿನಲ್ಲಿ ಲ್ಯಾಂಡಿಂಗ್ ಆಗಿದೆ. ಬಹುಶಃ ನಮ್ಮ ರಾಜ್ಯದ ವಿಚಾರವಾಗಿ ಬರೋದಾದ್ರೆ ಯಾವ ಅಂತ ಕ್ರಿಮಿನಲ್ಗಳ ವಿಚಾರಕ್ಕೆ ಸಂಬಂಧಪಟ್ಟಾಗಿನೂ ಕೂಡ ಇಷ್ಟೊಂದು ಸುದ್ದಿ ಆಗಿರಲಿಲ್ಲ. ಮಾಧ್ಯಮದವ್ರು ಕೂಡ ಆತ ಅಲ್ಲಿ ಹೊರಟಿರೋದು, ಲ್ಯಾಂಡಿಂಗ್ ಆಗಿರೋದು, ಈ ಥರನ ಅಂಥದ್ದು ಲೈವ್ ಟ್ರ್ಯಾಕಿಂಗ್ ಅನ್ನ ಫಾರಿನ್ನಿಂದ ಬಂದಂಥ ಫ್ಲೈಟ್ ಹಿಂದೆ ಬಿದ್ದಂಥದ್ದು ಉದಾಹರಣೆಗಳಿಲ್ಲ. ಪ್ರಜ್ವಲ್ ವಿಚಾರವಾಗಿ ಬಿದ್ದಂಥದಕ್ಕೆ ಕಾರಣ ಅಂತ ಅಂದರೆ ಆತನ ವಿರುದ್ಧವಾಗಿ ಕೇಳಿಬಂದಿರುವಂಥದ್ದು ಆರೋಪ ಒಂದೆರಡಲ್ಲ, ಬಹಳಷ್ಟು ಆರೋಪಗಳು ದಾಖಲಾಗಿರುವಂಥ ಪ್ರಕರಣಗಳು ಕೂಡ 4. ಸೊ ಈಗ ನಾವು ನೋಡ್ತಾ ಇದ್ದೀವಲ್ಲ, ಟರ್ಮಿನಲ್ 2ಗೆ ಸಂಬಂಧಪಟ್ಟ ಹಾಗಿನ ರನ್ವೇನಲ್ಲಿ ಪ್ರಜ್ವಲ್ ಇರುವಂಥ ವಿಮಾನ ಬಂದು ಇಳಿತಾ ಇರುವಂಥದ್ದನ್ನು ನೋಡ್ತಾ ಇದ್ದೀವಿ. 34 ದಿನಗಳ ನಂತರದಲ್ಲಿ ಅಂತೂ ಕಾಯುವಿಕೆಗೆ ಒಂದು ಅಂತ್ಯ ಬಂದಂಥ ರೀತಿಯಾಗಿ ಕಂಡು ಬರ್ತಾ ಇದೆ. ಈ ಪ್ರಕರಣದಲ್ಲಿ ಸತ್ಯ ಎಷ್ಟು, ಸುಳ್ಳೆಷ್ಟು, ಷಡ್ಯಂತ್ರ ಎಷ್ಟು, ಮಾಡಿದಂಥ ಅಪರಾಧಗಳು ಎಷ್ಟು, ಆರೋಪಗಳು ಯಾವ್ದ್ಯಾವ್ದು ಸುಳ್ಳು, ಯಾವ್ದ್ಯಾವುದು ಸತ್ಯ, ಇದೆಲ್ಲದಕ್ಕೂ ಕೂಡ ಉತ್ತರ ಸಿಗುವಂಥ ಒಂದು ಹಂತದ ಕಾಲಘಟ್ಟ ಈ ಕ್ಷಣದಿಂದ ಆರಂಭ ಆಗ್ತಾ ಇದೆ ಅಂತ ನಾವಿಲ್ಲಿ ನಿರೀಕ್ಷೆ ಮಾಡಬಹುದಾಗಿದೆ. ಅದು ಪ್ರಜ್ವಲ್ ರೇವಣ್ಣ ಮ್ಯೂನಿಕ್ನಿಂದ ಬೆಂಗಳೂರಿನ ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ರನ್ವೇಗೆ ಲ್ಯಾಂಡ್ ಆಗ್ತಾ ಇರುವಂಥ ಈ ಸಂದರ್ಭದ ಮುಖೇನವಾಗಿ ಹೊಸದ ರೀತಿಯಾದಂಥ ಒಂದು ರೀತಿಯ ಅಧ್ಯಾಯ ಇವತ್ತಿನಿಂದ ಶುರು ಆಗ್ತಾ ಇದೆ. ಯಾಕಂತಂದರೆ ಇವತ್ತೆಲ್ಲೋ ಇಲ್ಲಿ ತನಕ ಎಲ್ಲವೂ ಕೂಡ ಒಂದು ರೀತಿ ಒನ್ ಸೈಡೆಡ್ ಆಗಿತ್ತು. ಯಾರು ಡಿಫೆಂಡ್ ಮಾಡ್ಕೊಂಡಿದ್ರು ಪ್ರಜ್ವಲ್ ರೇವಣ್ಣ ಅವರ ವಿಚಾರವಾಗಿ? ಯಾರೂ ಕೂಡ ಡಿಫೆಂಡ್ ಮಾಡ್ಕೊಳ್ಳುವಂಥ ಸ್ಥಿತಿಯಲ್ಲಿ ಇರಲಿಲ್ಲ, ಅವ್ರ ತಂದೆಯನ್ನು ಹೊರತುಪಡಿಸಿ. ಅವ್ರ ತಂದೆ ಕೂಡ ಏನು ಹೇಳಿದ್ದು, ಯಾವುದೋ 3-4 ವರ್ಷದ ಹಿಂದಿನ ವಿಡಿಯೋಗಳು ಅನ್ನುವಂತ ಹೇಳಿದರು. ಆ ವಿಡಿಯೋಗಳು ಸತ್ಯನೋ ಅಸಲಿನೋ ನಕಲಿನೋ ಇದೆಲ್ಲ ಪ್ರಶ್ನೆಗಳಿರುವಂಥ ಸಂದರ್ಭದಲ್ಲೇ 3-4 ವರ್ಷದ ಹಿಂದಿನ ವಿಡಿಯೋ ಅಂತ ರೇವಣ್ಣ ಹೇಳಿದರು. ಅದು ಸತ್ಯನೋ ಸುಳ್ಳೋ ನಕಲಿನೋ ಅಸಲಿನೋ ಅದನ್ನು ಕೂಡ ಅವ್ರೇನು ಸರಿಯಾಗಿ ಹೇಳುವಂಥ ಕೆಲಸ ಆಗಿಲ್ಲ. ಅವ್ರ ಪರವಾಗಿ ಯಾರೂ ಕೂಡ ಬಂದ್ಬಿಟ್ಟು ಇದು ನಕಲಿ ಅಂತ, ಇನ್ಫ್ಯಾಕ್ಟ್ ಅವರೂ ಸೇರಿದಂಗೆ ಇಲ್ಲಿ ಪ್ರಜ್ವಲ್ ರೇವಣ್ಣ ಇಲ್ಲಿ ತನಕ ಏನಾದ್ರು ಹೇಳಿಯಾರ ನಕಲಿ ಅಂತ ಹೇಳ್ಕೊಂಡ್ಬಿಟ್ಟು? ಅವರು ಕೂಡ ಹೇಳಿರಲಿಲ್ಲ, ಅವ್ರ ತಂದೆ ಕೂಡ ಹೇಳಿರಲಿಲ್ಲ, ಕುಮಾರಸ್ವಾಮಿ ಅವರು ಕೂಡ, ಅವರ ಚಿಕ್ಕಪ್ಪ ಕೂಡ ಹೇಳಿರಲಿಲ್ಲ. ಕುಮಾರಸ್ವಾಮಿಯವರು ಒಂದಂತಲ್ಲಿ ಪ್ರಜ್ವಲ್ ಮಾಡಿದಂಥ ತಪ್ಪು, ಅದು ಆತ ಈ ನೆಲದ ಕಾನೂನಿಗೆ ಆತ ಗೌರವವಾಗಿ ನಿಂತು ತನ್ನಂದೇನು ತಪ್ಪಿಲ್ಲ ಅಂತ ಡಿಫೆಂಡ್ ಮಾಡ್ಕೊಳ್ಳಿ ಅನ್ನುವಂಥದ್ದನ್ನು ಹೇಳಿದ್ದು ಬಿಟ್ಟರೆ, ಪ್ರಜ್ವಲ್ ಮಾಡಿದಂಥ ತಪ್ಪು ಅನ್ನುವಂಥ ಸತ್ಯ, ಆತ ಸುಳ್ಳು, ಆತನ ವಿರುದ್ಧವಾಗಿ ಷಡ್ಯಂತ್ರ ಅನ್ನುವಂಥದ್ದನ್ನು ಯಾರೂ ಕೂಡ ಇಲ್ಲಿ ಧೈರ್ಯದಿಂದ ಹೇಳೋಕೆ ಸಾಧ್ಯ ಆಗಿರಲಿಲ್ಲ. ಅದೆಲ್ಲ ನಿರೂಪಿಸಬೇಕಾದಂಥದ್ದು ಏನಾದರೂ ಅನಿವಾರ್ಯತೆ ಇದ್ದರೆ ಅದು ಪ್ರಜ್ವಲ್ ರೇವಣ್ಣ ಅವ್ರಿಗೆ ಮಾತ್ರ. ಈ ಪ್ರಕರಣಕ್ಕೆ ಸಂಬಂಧಪಟ್ಟಂಗೆ ಅವ್ರ ತಾಯಿನೂ ಮಾತಾಡಿಲ್ಲ, ಅವ್ರ ತಂದೆನೂ ಇದನ್ನು ಡಿಫೆಂಡ್ ಮಾಡ್ಕೊಂಡಿಲ್ಲ, ಅವ್ರ ಸಹೋದರ ಸೂರಜ್ ಕೂಡ ಇದನ್ನು ಎಲ್ಲೂ ಕೂಡ ಡಿಫೆಂಡ್ ಮಾಡ್ಕೊಂಡಿಲ್ಲ. ಈಗ ಪ್ರಜ್ವಲ್ ಅದನ್ನು ಹೇಗೆ ಡಿಫೆಂಡ್ ಮಾಡ್ಕೊಳ್ತಾರೆ ಅನ್ನುವಂಥ ನೋಡಬೇಕಿದೆ. ಅಕಸ್ಮಾತ್ ಇಲ್ಲಿ 2 ಆಯಾಮದಲ್ಲಿ ತನಿಖೆಗಳಾಗುತ್ತೆ. ನಾನು ಮೊದಲೇ ನಿನ್ನೆಯಿಂದನೂ ಕೂಡ ನೀವು TV9ನಲ್ಲಿ ಕಾನೂನಾತ್ಮಕವಾದಂಥ ಮಾರ್ಗಗಳು ಏನಿದೆ ಪ್ರಜ್ವಲ್ ವಿರುದ್ಧವಾಗಿ ಅಥವಾ SIT ತನಿಖೆ ನಡೆಸುವಂಥ ನಿಟ್ಟಲ್ಲಿ ಅಂತ ನೋಡಿದಂಥ ಸಂದರ್ಭದಲ್ಲಿ ಅಕಸ್ಮಾತ್ ಪ್ರಜ್ವಲ್ ಏನಾದರೂ ತಾನು ಮಾಡಿದಂಥದ್ದು ನಿಜ ಅನ್ನುವಂಥದ್ದು ಏನಾದ್ರು ಒಪ್ಕೊಂಡ್ರೆ ಯಾವ ರೀತಿಯಾಗಿ ತನಿಖೆ ನಡೆಯುತ್ತೆ? ಅಕಸ್ಮಾತ್ ಪ್ರಜ್ವಲ್ ತಾನು ಮಾಡಿದಂಥದ್ದು ಈ ಥರದ್ದು ಏನೂ ಕೂಡ ಮಾಡಿಲ್ಲ, ಇದೆಲ್ಲವೂ ಕೂಡ ತನ್ನ ವಿರುದ್ಧವಾದಂಥ ಷಡ್ಯಂತ್ರ ಅನ್ನುವಂಥದ್ದು ಏನಾದರೂ ಹೇಳಿದ್ರೆ ಆಗ ಯಾವ ರೀತಿಯಾದಂಥ ತನಿಖೆ ನಡೆಯುತ್ತೆ? SIT ಇದಕ್ಕೆ ಸಂಬಂಧಪಟ್ಟಂಗೆ ಎಲ್ಲ ಆಯಾಮಗಳಲ್ಲೂ ಕೂಡ ತನಿಖೆ ನಡೆಸುವಂಥ ನಿಟ್ಟಿನಲ್ಲಿ ವ್ಯವಸ್ಥೆಯನ್ನು ಮಾಡಿಕೊಂಡಿದೆ. ಇಲ್ಲಿ ತನಕ ನಡೆದಂಥದ್ದು ಒಂದು ಆಯಾಮದ ತನಿಖೆ ಆದರೆ ಇದಾದ ನಂತರದಲ್ಲಿ ನಡೆಯುವಂಥದ್ದು ಮತ್ತೊಂದಷ್ಟು ಆಯಾಮಗಳ ತನಿಖೆ ಆಗಿರುತ್ತೆ. ಇದಕ್ಕೆ ಪ್ರಜ್ವಲ್ ಯಾವ ರೀತಿಯಾಗಿ ಸಪೋರ್ಟಿವ್ ಆಗಿ ನಿಂತು ಮಾಹಿತಿಯನ್ನು ಕೊಡ್ತಾರೆ, ಮತ್ತೊಂದು ತಮ್ಮ ವಿರುದ್ಧವಾದಂಥ ಆರೋಪಗಳು ಅದಕ್ಕೆಲ್ಲ ಸಂಬಂಧಪಟ್ಟ ಹಾಗೆ ಹೇಗೆ ಆತ ತನ್ನಂತಾನು ಡಿಫೆಂಡ್ ಮಾಡ್ಕೊಳ್ತಾನೆ, ಇದೆಲ್ಲವೂ ಕೂಡ ಇನ್ನಷ್ಟೇ ಗೊತ್ತಾಗಬೇಕಾಗಿರುವಂಥ ಸಂಗತಿಗಳಾಗಿದೆ. ಯಾಕಂದರೆ ನಾನು ಅಗೇನ್ ಹೇಳ್ದಂಗೆ ಪ್ರಜ್ವಲ್ ವಿರುದ್ಧವಾಗಿ ಇವತ್ತು ಯಾರ್ಯಾರು ಆರೋಪ ಮಾಡಿದ್ದಾರೆ ಅವರೆಲ್ಲ ಕೆಲವೇ ದಿನಗಳ ಹಿಂದೆ ಪ್ರಜ್ವಲ್ ಜೊತೆಗೇ ನಿಂತು ಕ್ಯಾಂಪೇನ್ ಮಾಡಿದಂಥವ್ರು ಕೂಡ ಇದ್ದಾರೆ. ಅಂಥವರು ಕೂಡ ಕೆಲವ್ರು ಬಂದು ಕಂಪ್ಲೇಂಟ್ ಕೊಟ್ಟಂಥದ್ದನ್ನು ಕೂಡ ನಾವು ನೋಡಿದ್ದೀವಿ. ಬಹುಶಃ ಅದೆಲ್ಲವನ್ನೂ ಕೂಡ ವಕೀಲರು ನ್ಯಾಯಾಧೀಶರ ಗಮನಕ್ಕೆ ತರುವಂಥ ಪ್ರಯತ್ನ ಮಾಡ್ಬೋದು. ಕೆಲವ್ರು ಹೇಳಿದ್ದಾರೆ ಗನ್ನಿಟ್ಬಿಟ್ಟು ನನಗೆ ಅತ್ಯಾಚಾರ ಮಾಡಿದ್ರು ಮತ್ತೊಂದು ಅಂತ. ಅಂಥವರು 2 ದಿನಗಳ ಹಿಂದೆ ಆತನ ಜೊತೆಗೆ ಬಂದು ಪ್ರಚಾರ ಮಾಡಿದ್ದೆಲ್ಲ ಸಾಧ್ಯನಾ ಮತ್ತೊಂದು, ಈ ಥರದ ಎಲ್ಲ ಆಯಾಮಗಳಲ್ಲೂ ಕೂಡ ವಕೀಲರು ವಾದ ಹೂಡೋರಿದ್ದಾರೆ. ಹಾಗಾಗಿ
ಅದನ್ನು ಮೀರಿ ಈ ಪ್ರಕರಣದಲ್ಲಿ ಹೇಗೆ ಆತನ ವಿರುದ್ಧವಾದಂಥ ಆರೋಪಗಳನ್ನು ಸಾಬೀತುಪಡಿಸುವಂಥ ನಿಟ್ಟಿನಲ್ಲಿ ವ್ಯವಸ್ಥೆ ಮಾಡ್ತಾರೆ ಮತ್ತೊಂದು SIT ಟೀಮ್ ಅನ್ನುವಂಥ ನೋಡಬೇಕಾಗಿದೆ. ನೋಡಿ, ಇಲ್ಲಿ ನೀವು ನೋಡ್ತಾ ಇದ್ದೀರಲ್ಲ, ಇಲ್ಲಿ ಪೊಲೀಸ್ ಸಿಬ್ಬಂದಿ, ಸ್ಥಳೀಯ ಪೊಲೀಸ್ ಸಿಬ್ಬಂದಿ, SIT ಟೀಮ್ನಲ್ಲಿರುವಂಥ ಸಿಬ್ಬಂದಿ ಎಲ್ಲ ವ್ಯವಸ್ಥೆಯನ್ನು ಮಾಡ್ಕೊಂಡಿದ್ದಾರೆ. ಕೆಂಪೇಗೌಡ ಇಂಟರ್ನ್ಯಾಷನಲ್ ಏರ್ಪೋರ್ಟ್ನ ಟರ್ಮಿನಲ್ 2 ನಿಮ್ಗೆ ಗೊತ್ತಾಗುತ್ತೆ, ಅದು ಹೊಸ ಟರ್ಮಿನಲ್. ಇತ್ತೀಚೆಗೆ ತಾನೇ ಅದು ಲೋಕಾರ್ಪಣೆಗೊಂಡಿದ್ದಂಥ ಒಂದು ಟರ್ಮಿನಲ್ ಕೂಡ ಆಗಿತ್ತು. ಸೊ ಆ ಟರ್ಮಿನಲ್ನಲ್ಲಿ ಈಗ ಡೊಮೆಸ್ಟಿಕ್ ಏರ್ಲೈನ್ಸ್ ಮಾತ್ರ ಅಲ್ಲ, ಇಂಟರ್ನ್ಯಾಷನಲ್ ಏರ್ಲೈನ್ಸ್ನ ವಿಮಾನಗಳಿಗೂ ಸಂಬಂಧಪಟ್ಟಾಗಿನೂ ಕೂಡ ಲ್ಯಾಂಡಿಂಗ್ ಆಗೋದಕ್ಕೆ, ಟೇಕ್ ಆಫ್ ಆಗೋದಕ್ಕೆಲ್ಲ ಅನುಮತಿ ಸಿಕ್ಕಿದೆ. ಅಂಥ ಟರ್ಮಿನಲ್ 2ನಲ್ಲಿ ಇದೀಗ ಪೊಲೀಸರು ಎಲ್ಲ ವ್ಯವಸ್ಥೆಯನ್ನು ಮಾಡಿಕೊಂಡು ಸಿದ್ಧರಾಗಿದ್ದಾರೆ. ಆಮೇಲೆ ಈ ವಿಚಾರ ಎಷ್ಟೋ ಮಂದಿಗೆ ಗೊತ್ತಿರಲ್ಲ ಪ್ರಯಾಣಿಕರಿಗೆ. ಅವರೆಲ್ಲ ಒಂದು ರೀತಿ ಕಕ್ಕಾಬಿಕ್ಕಿ ಆಗಿಬಿಡ್ತವ್ರೆ. ಇಷ್ಟು ಜನ ಪೊಲೀಸ್ ಸಿಬ್ಬಂದಿ, ಮಾಧ್ಯಮದವ್ರಿಗೆ ಸಂಬಂಧಪಟ್ಟಂಗಿನ ಕ್ಯಾಮ್ರಾಗಳು, ಏನಾಗ್ತಿದೆ, ಏನು ಇಲ್ಲಿ ಏನಾದ್ರು ಸಮಸ್ಯೆ ಆಗಿದೆ ಅನ್ನುವಂಥ ರೀತಿಯ ಕಕ್ಕಾಬಿಕ್ಕಿ ಸಹಜವಾಗಿ ಆಗ್ತಾರೆ. ಹಲವು ಮಂದಿಗೆ ಗೊತ್ತಿರುತ್ತೆ ಇವತ್ತು ಏನೇನು ಆಗ್ತಾ ಇದೆ, ಪ್ರಜ್ವಲ್ ಬರ್ತಿದ್ದಾನೆ ಅನ್ನುವಂಥ ಸಂಗತಿ. ನೋಡಿದಂಥ ಸಂದರ್ಭದಲ್ಲಿ ಓಕೆ, ಇದು ಪ್ರಜ್ವಲ್ನ ವಶಕ್ಕೆ ಪಡೆಯುವಂಥ ನಿಟ್ಟಿನಲ್ಲಿ ಅನ್ನುವಂಥದ್ದು ಕೆಲವರಿಗೆ ಮಾಹಿತಿ ಇರುತ್ತೆ. ಇನ್ನು ಹಲವು ಮಂದಿ ಈ ಥರದ ಪೊಲೀಸ್ ಸಿಬ್ಬಂದಿ ಎಲ್ಲ ನೋಡಿ ಕಕ್ಕಾಬಿಕ್ಕಿ ಆಗೋರೇ ಹೆಚ್ಚು. ಅಂತೂ 34 ದಿನಗಳ ಬಳಿಕ ಪ್ರಜ್ವಲ್ ರಾಜ್ಯಕ್ಕೆ ಬಂದಿಳಿತಾ ಇರುವಂಥ ಸಂದರ್ಭ.